ಉಸ್ತುವಾರಿ ಮಿನಿಸ್ಟರ್ ನಿಶ್ಚಿತ ಅವರಿಗೂ ಚಿಂತಾಮಣಿ ವಿಧಾನಸಭೆಯಲ್ಲಿ BL2 BL1 ಕಾರ್ಯಾಗಾರ ನಡೆಸಿರ್ತಾರೆ. ಆ ಕಾರ್ಯಾಗಾರದ ಉದ್ದೇಶ ಏನಪ್ಪಾ ಅಂದ್ರೆ ಮತದಾರ ಪಟ್ಟಿ 2 ತಾವ 3 ಹತ್ರ 5 ಹತ್ರ ಸತ್ತೋಗಿರೋರು, ತಾತ ತಂದೆ ತಾಯಿ ಸತ್ತೋಗಿರೋರು ಅವೆಲ್ಲ ಇರೋ ಡಿಲೀಟ್ ಆಗ್ಬೇಕು, ಒಂದೇ ಮತದಾರರ ಪಟ್ಟಿಯಾಗಿ ನ್ಯಾಯಯುತವಾಗಿ ಮತ ನಡೀಬೇಕು ಅನ್ನೋ ಒಂದು ಉದ್ದೇಶ. ಇದು ನರೇಂದ್ರ ಮೋದಿ ಬಿಜೆಪಿಯ ಒಂದು ಸಿದ್ಧಾಂತದ ಉದ್ದೇಶ. ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಮತ ಇರಬೇಕು. ಇಲ್ಲಿ ಮತ ಹಾಕೋದು, ಅಲ್ಲಿ ಮತ ಹಾಕೋದು, ತಿರುಗೋದು ಅಲ್ಲ ಹಾಕ್ತೀನಿ ಅನ್ನೋದು ಕಡೆ ಮತದಾರ ಮಾಡ್ತಿದ್ದಾರೆ. ಅವನ್ನೆಲ್ಲ ಕಳೆದಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು. ವಾಲಂಟ್ರಿಯಲ್ಲಿ ನೀವು ಇದನ್ನ ಕರ್ನಾಟಕ ರಾಜ್ಯ ಮಾಡ್ಕೊಂಡೆ ನೀವು ಇದರಲ್ಲಿ ವಾಲಂಟ್ರಿಯಾಗಿ ನೀವು ನೋಂದಾವಣೆ ಮಾಡ್ಕೊಂಡು ಮೊದಲನೇ ನಿಮ್ಮ ಅಕ್ಕಪಕ್ಕ ಮನೆಗಳವ್ರಿಗೆ ಹೇಳಿ ನೋಂದಾವಣೆ ಮಾಡಿ. ನಾವು ಇದ್ದೀರಿ, ನಮ್ಮ ಮನೇಲಿ ಇಂಥವ್ರಿಂದ, ನಮ್ಮ ಮನೆಯಲ್ಲಿ ನಮ್ಮ ಮಗಳಿಂದ ಮದುವೆ ಮಾಡ್ಕೊಟ್ಟಿದ್ದೆ, ನಮ್ಮ ಮಗ ಬೇರೆ ಕಡೆ ಇದ್ದಾನೆ, ನಾವು ಬೇರೆ ಕಡೆ ಇದ್ದೀರಿ, ನಮ್ಗೆ ಇಂಥ ಕಡೆ ವೋಟ್ ಕೊಡಿ ಅಂತೇಳಿ ನಾವು ಮಾಡ್ಕೊಳ್ಳುವಂತ ಕರ್ತವ್ಯ ಮಾಡ್ಬೇಕು. ಈ ಜನರ ಜವಾಬ್ದಾರಿ ಕೆಲಸ. ಆದ್ರಿಂದ ಅದಕ್ಕೆ ನಾವು ಪಕ್ಷದಿಂದ BL2 ಅಂತೇಳಿ BL1 ಅಂತೇಳಿ ಮಾಡಿದ್ವಿ. ಒಬ್ಬನ ತಾಲೂಕು ಒಬ್ಬನ BL1 BL2 ಬರೀ ಬೂತ್ ಸಮಸ್ಯೆ. ಈ ಬೂತ್ ಅಲ್ಲಿ ಯಾರ ಮನೆಯಲ್ಲಿ ಯಾರು ಸತ್ತಿದ್ದಾರೆ, ಯಾರು ಬದುಕಿದ್ದಾರೆ, ಯಾರು ದೂರ ಹೋಗಿದ್ದಾರೆ, ಮಗಳ ಮದುವೆ ಆಗಿದ್ದಾರೆ, ಸೊಸೆ ಬಂದಿದ್ದಾಳೆ, ಇವನ್ನೆಲ್ಲ ಸೇರ್ಪಡೆ ಮಾಡೋದು, ತೆಗೆದಾಕುವಂತ ಕೆಲಸ ಮಾಡ್ತಾ ಇದ್ದೀನಿ. ಸ್ವಚ್ಛ ಪರಿಷ್ಕರಣ ಪಟ್ಟಿ ಆಗ್ಬೇಕು, ಮತದಾರರ ಪಟ್ಟಿ ಸ್ವಚ್ಛ ಮಾಡುವಂತ ಕೆಲಸ ಮಾಡ್ತಾ ಇದ್ದೀನಿ. ಅವಾಗ ಎಲೆಕ್ಷನ್ ನಡೆದಾಗ ಸ್ವಚ್ಛವಾಗಿ ಎಲ್ಲರೂ ಬಂದು ಮತ ಹಾಕ್ತಾರೆ. ಅದ್ರ ಬದಲು ಇನ್ನೊಬ್ರು ಯಾರೋ ಬರೋದು, ಸತ್ತೋಗಿರೋದು ಮತ ಹಾಕೋದು, ಇನ್ನೊಬ್ರು 2ನೇ ಮತ ಕರ್ಕೊಂಡ್ ಬರೋದು, ಅಲ್ಲಿ ಗಲಾಟೆ ಮಾಡೋದು, ಇವನ್ನೆಲ್ಲ ತುಂಬಿಸೋದಕ್ಕೋಸ್ಕರ ಇದು ನಡೀತಾ ಇರೋದು. ಇದಕ್ಕೆ ಕಾರ್ಯಾಗಾರ ರೂಪಿಸಿ ಅದನ್ನ ನಿಶ್ಚಿತ ಮೇಡಮ್ನವರು ಈ ತರ ಮಾಡ್ಬೇಕು, ನೀವು ಈ ತರ ಇದನ್ನೆಲ್ಲ ನಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದಾರೆ. ಅದ್ರ ಪ್ರಕರಣ ಚಿಂತಾಮಣಿಯಲ್ಲಿ ಒಳ್ಳೆ ಮತದಾರರ ಪಟ್ಟಿ ಆಗ್ಲಿ ಅಂತ ಹೇಳ್ಬಿಟ್ಟು ನಾವೆಲ್ಲ BL1 ಸೇರಿ ಮುಖಂಡರು ಸೇರಿ ಬಿಜೆಪಿ ಪಕ್ಷದಿಂದ ಈ ಕಾರ್ಯಾಗಾರ